ಅಂಧ ಅನಾಥರ ತಂದೆ ಎಷ್ಟು ಸುಂದರವಾದ ವಚನವನ್ನು ಬರೆದರು ನೋಡ್ರಿ. ಸುಖ ಎಲ್ಲಿದ ಬರ್ತದ ಮತ್ತು ದುಃಖ ಎಲ್ಲಿದ ಬರ್ತದ ಅನ್ನೋದನ್ನು ಅವರು ಒಂದೊಂದು ಮಾತಿನೊಳಗೆ ಹೇಳಿಬಿಟ್ರು. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಇದನ್ನ ಸಂಸ್ಕೃತದೊಳಗೊಬ್ಬ ಭಾಳ ಚಂದ ಕವಿನೂ ಹೇಳ್ಯಾನ್ರಿ. ನೀವೆಲ್ಲ ಏನು ಮಾಡ್ತೀರಂತ, ಒಟ್ಟು ಸುಖ ಬರಲಿ ಬರಲಿ ಬರಲಿ, ನಾವು ಆರಾಮಿರಲಿ ಅಂತ ಅಂತೀರಷ್ಟೇ. ಆದ್ರೆ ಅದು ಎದರಿಂದ ಬರ್ತದ ಅನ್ನುವುದನ್ನು ಅರಿತುಕೊಂಡಿಲ್ಲ. ಪುಣ್ಯಶ್ಯ ಫಲಂ ಇಚ್ಛಂತಿ. ಸುಖ ಅಂದ್ರೆ ಏನು? ಅದು ಪುಣ್ಯದ ಫಲ. ಪುಣ್ಯಶ್ಯ ಫಲಂ ಇಚ್ಛಂತಿ ಪುಣ್ಯಂ ನೆಚ್ಚಂತಿ ಮಾನವ. ಸುಖಾರ ಬರ್ಲಂತೀರಿ, ಅದರ ಸುಖ ಎಲ್ಲಿದ ಬರ್ತದ ರೀ? ಯಾರು ಪುಣ್ಯ ಮಾಡಿರ್ತಾರಲ್ಲ, ಯಾರು ಪರೋಪಕಾರ ಮಾಡಿರ್ತಾರಲ್ಲ, ಯಾರು ಇನ್ನೊಬ್ಬರಿಗೆ ಸಹಾಯ ಮಾಡಿರ್ತಾರಲ್ಲ, ಅದರಿಂದನ ಸುಖ ಬರ್ತದ. ಪುಣ್ಯದ ಫಲವೇ ಸುಖ. ಇನ್ನು ಪಾಪರ ದುಃಖರ ಬ್ಯಾಡಂತೀರಿ. ಪಾಪಶ್ಯ ಫಲಂ ನೆಚ್ಚಂತಿ ಪಾಪಂ ಕುರ್ವಂತಿ ಯತ್ನತಃ. ದುಃಖರ ಬ್ಯಾಡಂತೀರಿ, ಆ ದುಃಖ ಬ್ಯಾಡಂತೀರಿ ಮತ್ತು ಪ್ರಯತ್ನ ಪೂರ್ವಕವಾಗಿ ಪಾಪ ಮಾಡ್ತೀರಿ. ಪಾಪ ಎಲ್ಲಿದ ದುಃಖ ಎಲ್ಲಿದ ಬರ್ತದಂದ್ರೆ ಅದು ಪಾಪದಿಂದನ ಬರ್ತದ. ಹೆಂಗದ ನೋಡ್ರಿ, ನಾವು ಪಾಪವನ್ನು ಮಾಡುವುದು ಬಿಡಬೇಕು. ದುಃಖಕ್ಕೆ ಎರಡು ಕಾರಣದವಂತರಿ. ಏನು? ನಾವು ಮಾಡಿದ ಪಾಪ ನಮ್ಮನ್ನು ದುಃಖ ರೂಪದಿಂದ ಬರ್ತದ ನಮಗೆ. ಇನ್ನೊಂದು, ನಮ್ಮಲ್ಲಿರ್ತಕ್ಕಂಥ ಮೋಹ ಅದಲ್ಲ, ಅದು ಕೂಡ ದುಃಖಕ್ಕೆ ಕಾರಣದ. ಏನಂತಂದ್ರೆ, ಇದು ನಂದು, ಇದು ನನ್ನ ಬಿಟ್ಟು ಹೋಗಬಾರ್ದು, ಇದೆಲ್ಲ ನನಗ ಆಗಬೇಕು ಅಂತಕ್ಕಂಥದ್ದು ಏನು ಮೋಹ ಅದಲ್ಲ, ಆ ಮೋಹನೂ ದುಃಖಕ್ಕೆ ಕಾರಣದ. ಮತ್ತು ನಾವು ಮಾಡಿದ ಪಾಪನೂ ಕೂಡ ನಮಗೆ ದುಃಖಕ್ಕೆ ಕಾರಣದ. ಅದಕ್ಕೆ ನಾವು ಸುಖದಿಂದ ಇರಬೇಕಾಗಿತ್ತು ಅಂತಂದ್ರೆ ಏನು ಮಾಡ್ಬೇಕಂತಂದ್ರೆ, ಯಾವತ್ತೂ ಪುಣ್ಯವನ್ನು ಮಾಡಬೇಕು, ಪರೋಪಕಾರ ಮಾಡಬೇಕು. ನಾ ಅಂತೀನಿ, ಯಾರಿಗೆ ಸಾಹುಕಾರತನ ಬೇಡಾಗ್ಯದ ರೀ? ಯಾರಿಗೆ ದೊಡ್ಡದ ಮಣಿ ಮೇಲೆ ಮಣಿ, ಮಣಿ ಮೇಲೆ ಮಣಿ, ದೊಡ್ಡ ಮಣಿ ಯಾರಿಗೆ ಬೇಡಾಗ್ಯದ ರೀ? ಎಲ್ಲರಿಗೂ ದೊಡ್ಡ ಮಣಿನ ಬೇಕಾಗ್ಯದ, ಎಲ್ಲರಿಗೂ ದೊಡ್ಡ ಕಾರುಗಳು ಬೇಕಾಗ್ಯದ, ಮನ್ಯಾಗ ಕಿಲೋ ಗಂಟ್ಲೆ ಬಂಗಾರ ಬೇಕಾಗ್ಯದ. ಖರೆ ಬರುವಲ್ತಿ. ಯಾಕಂದ್ರೆ ಅದು ಹಂಗ ಬರಂಗಿಲ್ರಿ, ನಾವು ಎಷ್ಟು ಕೊಡ್ತೀವಲ್ಲ ಅಷ್ಟು ಬರ್ತದ. ಅದು ಅದೇನಂದ್ರ, ನಾವು ಮತ್ತು ಕೊಟ್ಟಷ್ಟು ಅಟ್ಟ ಬರಂಗಿಲ್ರಿ, ಅದು ಅದರ 3 ಪಟ್ಟು ಹೆಚ್ಚು ಬರ್ತದಂತ ಶಾಸ್ತ್ರದೊಳಗೆ ಬರೀತಾರೆ. ನಾವು ಎಷ್ಟು ಕೊಡ್ತೀವಲ್ಲ ಕೊಟ್ಟದ್ರ 3 ಪಟ್ಟು ಹೆಚ್ಚು ಬರ್ತದಂತ. ಪರಮಾತ್ಮ ಹಂಗೆ ಕೊಡ್ತಾನಂತ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಕೊಟ್ಟದ್ದು ಕೆಟ್ಟಿತನ ಬೇಡ, ಅದು ಮುಂದೆ ಕಟ್ಟುವುದು ಉತ್ತಿ ಸರ್ವಜ್ಞ. ನಾವು ಯಾರಿಗೆ ಇಲ್ಲದವರಿಗೆ, ಬಡವರಿಗೆ, ದೀನರಿಗೆ, ದಲಿತರಿಗೆ, ಭಿಕ್ಷುಕರಿಗೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತದಲ್ಲ ಅಷ್ಟು ಕೊಡುವುದನ್ನು ಕಲಿಬೇಕು, ದಾನ ಮಾಡುವುದನ್ನು ಕಲಿಬೇಕು. ನಿಮ್ಮ ಮನೆ ಮುಂದೆ ಯಾರು ಭಿಕ್ಷುಕರು ಬಂದ್ರೆ ಒಂದು ರೊಟ್ಟಿ ಅವ್ರಿಗೆ ಹಾಕಬೇಕ್ರಿ. ಅವ ಬಸವಣ್ಣ ಮತ್ತು ಏನು ಮಾಡ್ತಿದ್ದ? ಬಸವಣ್ಣವರು ಪ್ರತಿನಿತ್ಯ ಎಷ್ಟು ಮಂದಿಗೆ ಅವ್ರು ಊಟ ಮಾಡಿಸ್ತಿದ್ರು ಅಂತಂದ್ರೆ 196,000 ಜಂಗಮರಿಗೆ ಊಟ ಮಾಡಿಸ್ತಿದ್ರು. ಎಷ್ಟು ರೀ? 196,000 ಜಂಗಮರಿಗೆ. ಅಂದ್ರೆ ಬರೇ 4,00,000 ಕಡಿಮೆ 2,00,000 ಮಂದಿಗೆ. 196,000 ಬರೇ 4,000 ಕಡಿಮೆ 2,00,000 ಮಂದಿಗೆ ಪ್ರತಿ ದಿವಸ ಊಟ ಮಾಡಿಸ್ತಿದ್ರಂತ್ರಿ ಅವರು. ಮತ್ತು ಬರೀ ಊಟ ಮಾಡಿಸೋದು ಅಷ್ಟ ಅಲ್ಲ, ಬಸವಣ್ಣ ಮತ್ತು ಗಂಗಾಂಬಿಕೆ ಇಬ್ಬರು ಕೂಡಿ ಬಂದು ಬಾಗಲು ಹೊರಗೆ ನಿಂತು ಬಂದ ಜಂಗಮರಿಗೆ ಮಣಿ ಹಾಕಿ ಪಾದಕ್ಕೆ ನೀರು ಹಾಕ್ತಿದ್ರಂತೆ.
ಪಾದಕ್ಕೆ ನೀರು ಹಾಕಿ ಅವ್ರ ಪಾದ ತೊಳೆದು ವಿಭೂತಿ ಹಚ್ಚಿ ನಮಸ್ಕಾರ ಮಾಡಿ ನಡ್ರಿಯಪ್ಪ ಒಳಗಂತ ಕಳಿಸ್ತಿದ್ರಂತ. ಮತ್ತು 100 ಜಂಗಮರು, 1000 ಜಂಗಮರು, ಹಿಂಗೆ ಎಷ್ಟು ಮಂದಿ ಬರ್ತಾರೆ, ಎಲ್ಲರಿಗೂ ಒಂದೊಂದು ಕೊಡ ನೀರು ಹಾಕಿ ಪಾದ ತೊಳೆದು ನಮಸ್ಕಾರ ಮಾಡಿ ಒಳಗೆ ಕಳಿಸ್ತಿದ್ರು. ಬರೇ ಪಾದಕ್ಕೆ ಹಾಕಿದ ನೀರ, ಜಂಗಮರ ಪಾದಕ್ಕೆ ಹಾಕಿದ ನೀರ ಹರಿದು ಹೋಗಿ ವರ್ಷಿಗೆ 40 ಎಕರೆ ಭತ್ತ ಬೆಳಿತಿತ್ತಂತ್ರಿ ಬಸವಣ್ಣಂದು. ಬರೀ ಜಂಗಮರ ಪಾದಕ್ಕೆ. ಮತ್ತು ದಿವಸ ಹೊತ್ತೊಂಟ್ರೆ ಹಾಕಬೇಕಲ್ರಿ, ದಿವಸ 1,00,000 ಮೇಲೆ 96,000 ಕೊಡ ನೀರು ಹಾಕೋದು, ಹರಿದು ಹೋಗಿ ವರ್ಷಿಗೆ 40 ಎಕರೆ ಭತ್ತ ಬೆಳಿತಿತ್ತಂತ. ಎಂಥ ಪುಣ್ಯವಂತರು. ಮತ್ತು ಅವ್ರಿಗೆ ಹೆಂಗಂದ್ರೆ ಅವ್ರು ಏನು ಬೇಡ್ತಾರೆ ಅದನ್ನು ನೀಡ್ತಿದ್ರಂತ ಬಸವಣ್ಣವರು. ಅವ್ರಿಗೇನು ಪ್ರಸಾದ ಬೇಕು ಅದನ್ನು ನೀಡ್ತಿದ್ರಂತ ಬಸವಣ್ಣವರು. ಅಷ್ಟು ಮಂದಿಗೆ ದಾಸೋಹ. ನೀವು ಅಷ್ಟು ಮಂದಿಗೆ ಏನು ಮಾಡಬೇಡ್ರಿ, ನಿಮಗೆ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಮಂದಿಗರ ಒಂದಿಷ್ಟರ ಯಾಕೊಲ್ದಕ್ಕೆ ಪ್ರತಿನಿತ್ಯ ನಮ್ಮ ಮನೆಯೊಳಗಿಂದ ಒಂದು ತುತ್ತರ ಹಣ್ಣು ಹೊರಗೆ ಹೋಗ್ಬೇಕಂತ್ರಿ ಅವ ದಿವಸ. ಒಟ್ಟು ಗೀತಾದೊಳಗೆ ಬರೀತಾರೆ ಏನಂತಂದ್ರೆ, ನಮ್ಮ ಸಲುವಾಗಿನ ನಾವು ಅಡುಗೆ ಕುದಿಸಬಾರ್ದಂತ್ರಿ, ನನ್ನ ಸಲುವಾಗಿನ ನಾ ಹುರಿಬಾರ್ದು, ನಮ್ಮ ಸಲುವಾಗಿನ ನಾವು ಅಡುಗೆ ಮಾಡಬಾರ್ದು. ಒಂದು ತುತ್ತು ಹಣ್ಣು ಹೊರಗೆ ಹೋಗಲಾರ್ದ ನಾವು ಅಟ್ಟ ಮನ್ಯಾನವ್ರು ತಿಂದಿವಂದ್ರೆ ಅದು ಅಣ್ಣ ತಿಂದಂಗಲ್ಲ, ಅದು ಪಾಪ ತಿಂದಂಗಂತ ಗೀತಾದೊಳಗೆ ಬರೀತಾರೆ. ಅದು ಪಾಪನೇ ತಿಂದಂಗೆ. ಅದನ್ನು ನಮ್ಮ ಹೆಣ್ಮಕ್ಕಳು ಭಾಳ ಪಾಲಿಸ್ಕೊಂಡು ಬಂದಾರ ನೋಡ್ರಿ. ಹೆಣ್ಮಕ್ಳಿಗೆ ಭಾಳ ಆ ಬುದ್ಧಿ. ಮನ್ಯಾಗ ಒಂದು ಈಟು ಪಲ್ಯ ಮಾಡಿದ್ರಂದ್ರೆ ಯಾರ್ದಾರ ಒಂದು ಬಟ್ಲಿತ್ತಂದ್ರೆ ಅದನ್ನ ಓದಿ ಹಂಗೆ ಕೊಡಂಗಿಲ್ಲ ನಮ್ಮ ಅವ್ಗಳು. ಅದ್ರಾಗ ಒಂದಿಟ್ಟು ಏನಾರ ಹಾಕಿ ಮಾಡಿ ಓದಿ ಕೊಟ್ಟ ಬಿಡೋದು. ಯಾಕಂದ್ರೆ ಹಿಂದಿಂದು ಪದ್ಧತಿ ಅದ ರೀ ಅದು. ಏನಾರ ಮಾಡಿ ಒಂದು ಈಟು ಇವತ್ತು ಇಡ್ಲಿ ಮಾಡಿದ್ರೆ ಬಾಜುದಕ್ಕಿಗೆ ಓದಿ 2 ಇಡ್ಲಿ ಕೊಟ್ಟವ, ಇಡ್ಲಿ ಸಾಂಬಾರು ಓದಿ ಕೊಟ್ಟ ಅಂದ್ರೆ ಕೊಟ್ಟು ತಿನ್ಬೇಕಂತ ನೇಮ್ ಅದ ರೀ. ದ್ವಾಸೆ ಮಾಡಿದ್ರೆ ಓದಿ ಕೊಟ್ಟವ, ಒಂದು ಬಿಸಿ ರೊಟ್ಟಿ ಕೆಂಪು ಖಾರ ಮಾಡಿದ್ರೆ ಆ ಅಜ್ಜಿ ತಿತ್ತೇಳಿ ಹೋಗಿ ಕೊಟ್ಟವ. ನಮ್ಮ ತಾಯಿಗಳಿಗೆ ಭಾಳ ಗೊತ್ತದು, ದಾನ ಕೊಟ್ಟು ಮಾಡಿ ಯಾವತ್ತೂ ನೋಡ್ರಿ. ಮತ್ತು ನಿಮ್ಗೊಂದು ಗೊತ್ತಿರ್ಬೇಕು, ಪ್ರತಿಯೊಂದು ಮನೆಯೊಳಗೆ ಒಂದು ಮಾತದು ಏನಂತಂದ್ರೆ, ಮೊದಲನೇ ರೊಟ್ಟಿ ಮನಿ ಹಿರಿ ಮಗ ತಿನ್ನಬಾರ್ದಂತ. ಅದು ಒಂದು ರೂಢಿ ಅದ ನೋಡ್ರಿ, ಹೌದಿಲ್ರಿ? ಮೊದಲು ಅವು ರೊಟ್ಟಿ ಮಾಡಕ್ಕೆ ಕೂತ್ಲು ಅಂದ್ರೆ 4 ಮಕ್ಕಳು ಇರ್ತಾವ. ಹಿರಿ ಮಗ ಬಂದು ಯವ್ವ ಆ ರೊಟ್ಟಿ ನನಗೆ ಕೊಡಂದ್ರೆ ನಿನಗೆ ಕೊಡಂಗಿಲ್ಲ, ಅವ್ನು ಸಣ್ಣವ್ ತಿನ್ಲ ಅದನ್ನು. ಮೊದಲಿಂದ ನನಗ ಬೇಕು. ಇಲ್ಲೋ, ಮೊದಲಿಂದ ರೊಟ್ಟಿ ನೀ ತಿನ್ನಬಾರ್ದು ಅಂತೀರಿಲ್ಲ ನೀವು. ಮೊದಲನೇ ರೊಟ್ಟಿ ಮನಿ ಹಿರಿ ಮಗ ತಿನ್ನಬಾರ್ದಂತ. ಯಾಕ್ರಿ? ಕಾರಣ ಏನು? ಯಾಂಬಲ್ರಿ ಮೊದಲಿನವ್ರು ಹಂಗೆ ಹೇಳ್ಕೊತ ಬಂದಾರ, ನಾವು ಹಂಗೆ ಹೇಳ್ಕೊತ ಹೊಂಟೀವ್ರಿ ಅಷ್ಟೇ. ನಮ್ಮ ಆಯಿ, ನಮ್ಮ ಮುತ್ಯ, ನಮ್ಮ ಅಪ್ಪ ಎಲ್ಲ ಹೇಳ್ಕೊತ ಬಂದಾರ. ಮನ್ಯಾಗ ಹಿರಿ ಮಗ ಅದನ್ನು ಮೊದಲನೇ ರೊಟ್ಟಿ ತಿನ್ನಬಾರ್ದಂತ ಹೇಳ್ಕೊತ ಬಂದಾರ, ನಾವು ಹಾಗೆ ಹೇಳ್ಕೊತ ಬಂದೀವಿ. ಯವ್ವ ಲಕ್ಷ ಕೊಡ್ರಿ, ಮನ್ಯಾಗ ಮೊದಲನೇ ರೊಟ್ಟಿ ಹಿರಿ ಮಗ ಅಟ್ಟ ಅಲ್ಲ, ಯಾವ ಮಗನೂ ತಿನ್ನಬಾರ್ದು ಅದನ್ನು ಮನ್ಯಾಗ. ಮೊದಲನೇ ರೊಟ್ಟಿ ಮನಿ ಹಿರಿ ಮಗ ಅಟ್ಟ ಅಲ್ಲ, ಯಾವ ಮಗನೂ ತಿನ್ನಬಾರ್ದು ಅದನ್ನು. ಯಾಕೆ ತಿನ್ನಬಾರ್ದಂತಂದ್ರೆ, ಪ್ರತಿಯೊಂದು ಮನ್ಯಾಗ ಆ ಮೊದಲನೇ ರೊಟ್ಟಿ ಎಲ್ಲಿ ಹೋಗ್ಬೇಕಂದ್ರೆ ಮಠಕ್ಕೆ ಹೋಗ್ಬೇಕಂತದು. ಮೊದಲನೇ ಮಾಡಿದ ರೊಟ್ಟಿ ಅದು ಮಠಕ್ಕೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು. ಹಿಂದಿನ ಕಾಲದಾಗ ನೋಡ್ರಿ ಬಾಣದ ರೊಟ್ಟಿ ಅವ್ರಂತ ಬರ್ತಿದ್ರು, ಈಗ ಬರ್ತಾರ? ಒಂದು ತಟ್ಟಿ ತಗೊಂಡು ದುರುಡಿ ತಗೊಂಡು ಬಾಣದ ರೊಟ್ಟಿ ಕೊಡ್ರಿ ಅಂತ ಬರ್ತಿದ್ರು ಮಣಿ. ಯಾಕಂದ್ರೆ ಕೊಡೋದು ಸಮರ್ಥ ರಾಮದಾಸರು ಭಿಕ್ಷಾ ಬೇಡ್ಕೋ ಅಂತ ಅಡ್ಡಾಡ್ತಿದ್ರು. ಸಮರ್ಥ ರಾಮದಾಸರು ಬಹಳ ದೊಡ್ಡ ತತ್ವಜ್ಞಾನಿಗಳ ರಾಮದಾಸರು
ಭಿಕ್ಷಾ ಬೇಡ್ಕೊಂತ ಅಡ್ಡಾಡುವಾಗ ಅವ್ರು ಭಾಳ ಬೇಡ್ತಿದ್ದಿಲ್ಲ. ದಿವಸ ಒಂದು 4-5 ಮಣಿ ಬೇಡೋದು, ಎಷ್ಟು ರೊಟ್ಟಿ ಪಲ್ಯ ಅನ್ನ ಬರ್ತದಲ್ಲ ಅಷ್ಟು ತಿಂದು ಆರಾಮಿರೋದು. ಇದೊಂದು ಪದ್ಧತಿ ಅವ್ರದ್ದು ಸಮರ್ಥ ರಾಮದಾಸರು. ಮತ್ತು ಇವತ್ತು ಹಾದ ಮನೆಗೆ ನಾಳೆ ಹೋಗ್ತಿದ್ದಿಲ್ಲ ಅವರು, ಬೇರೆ ಬೇರೆ. ಯಾಕ ಬೇಸರ ಆಗಬಾರ್ದು ಅವರಿಗೆ. ಹೊಳೆ ನಮ್ಮ ಮನೆಗೆ ಬರ್ತದೆ ನೋಡಿದಂತ ನೀವು ಅನ್ನೋ ಪೈಕಿನ ನೋಡ್ರಿ. ಮತ್ತು ದಿವಸ ಹೊತ್ತು ಹೊಂಟ್ರೆ ನಮ್ಮ ಮಣಿನ ಐತೇನು ಸ್ವಾಮಿ, ಬೇರೆ ಮಣಿ ಇಲ್ಲೇನಂತ ಅನ್ನೋ ಮಂದಿ. ಅದಕ್ಕೆ ರಾಮದಾಸರು ಏನಂತಿದ್ರಂದ್ರೆ, ಒಂದು ಹಾದ ಮಣಿಗೆ ಮಣಿಗೆ ಹೋಗಿದ್ದಲ್ಲ, ಬೇರೆ ಬೇರೆ ಮಣಿಗಳಿಗೆ ಹೋಗಿದ್ರು. ಅಲ್ಲಿ ಅಜ್ಜಿ ಮಣಿ ಅದೊಂದಿಟ್ಟು ದೂರ ಇತ್ತು. ಆ ಮಣಿಗೆ ಹೋಗ್ಬೇಕಂತ ತಿಳ್ಕೊಂಡು ಹೊಂಟಿದ್ರು. ಅಲ್ಲಿದ್ದ ಮಂದಿ ಹೆಣ್ಮಕ್ಕಳು ಕೇಳಿದ್ರು, ಮುತ್ಯ ಅಜ್ಜ ರಾಮದಾಸರೇ ಈ ಕಡೆ ಹೊಂಟಿಲ್ಲ, ಮತ್ತೆ ಎಲ್ಲಿಗೆ ಹೊಂಟಿರ ಅಂದ ಕೂಡಲೇ ಅಲ್ಲೊಂದು ಮಣಿ ಕಾಣಕತ್ತೈತಲ್ಲ, ಅದು ಭಾಳ ದಿವಸ ಆಯ್ತು ಅವ್ರ ಮನ್ಯಾಗ ಬೇಡ್ಕೊಂಡಿಲ್ಲ, ಅವ್ರ ಮನ್ಯಾಗ ನಿಡಿಸ್ಕೊಂಡಿಲ್ಲ, ಅಲ್ಲೆಟ್ಟು ಹೋಗಿ ಬರ್ತೀನಿ